ಮತ್ತಾಯನು ಬರೆದ ಯೇಸುಕ್ರಿಸ್ತರ ಪೂಜ್ಯ ಯಾತನೆಯ ವೃತ್ತಾಂತ. 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತಿನ ಯೂದ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು. ನಿಮಗೆ ನಾನು ಯೇಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದನು. ಅವರು ಅವನಿಗೆ 30 ಬೆಳ್ಳಿ ನಾಣ್ಯಗಳನ್ನು ನಿಗದಿ ಮಾಡಿ ಕೊಟ್ಟರು. ಆ ಗಳಿಗೆಯಿಂದ ಯೇಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯುತ್ತಾ ಇದ್ದನು. ಅಂದು ಹುಳಿರಹಿತ ರೊಟ್ಟಿಯ ಹಬ್ಬದ ಮೊದಲನೆಯ ದಿನ. ಶಿಷ್ಯರು ಯೇಸುವಿನ ಬಳಿಗೆ ಬಂದು, ತಮಗೆ ಪಾಸ್ಕ ಭೋಜನವನ್ನು ನಾವು ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀರಿ ಎಂದು ಕೇಳಿದರು. ಅದಕ್ಕೆ ಅವರು, ಪಟ್ಟಣದಲ್ಲಿ ನಾನು ಸೂಚಿಸುವಂಥವನ ಬಳಿಗೆ ಹೋಗಿರಿ. ನನ್ನ ಕಾಲ ಸಮೀಪಿಸಿತು. ಪಾಸ್ಕವನ್ನು ನನ್ನ ಶಿಷ್ಯರ ಸಮೇತ ನಿನ್ನ ಮನೆಯಲ್ಲಿಯೇ ಆಚರಿಸಬೇಕೆಂದಿದ್ದೇನೆ. ಇದನ್ನು ನಮ್ಮ ಗುರುವೇ ಹೇಳಿ ಕಳಿಸಿದ್ದಾರೆ ಎಂದು ಅವನಿಗೆ ತಿಳಿಸಿರಿ ಎಂದರು. ಯೇಸು ಸೂಚಿಸಿದಂತೆಯೇ ಶಿಷ್ಯರು ಹೋಗಿ ಪಾಸ್ಕ ಭೋಜನವನ್ನು ತಯಾರಿಸಿದರು. ಸಂಜೆಯಾಯಿತು. ಯೇಸು 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕುಳಿತರು. ಅವರೆಲ್ಲರೂ ಊಟ ಮಾಡುತ್ತಿದ್ದಾಗ ಯೇಸು, ನಿಮ್ಮಲ್ಲಿ ಒಬ್ಬನು ನನಗೆ ದ್ರೋಹ ಬಗೆಯುತ್ತಾನೆ ಎಂದು ನಿಮಗೆ ಖಂಡಿತವಾಗಿ ಹೇಳುತ್ತೇನೆ ಎಂದರು. ಶಿಷ್ಯರು ಬಹಳ ಕಳವಳಗೊಂಡರು. ಒಬ್ಬರಾದ ಮೇಲೊಬ್ಬರು, ಸ್ವಾಮಿ, ನಾನೋ ಎಂದು ಕೇಳತೊಡಗಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಊಟದ ಬಟ್ಟಲಲ್ಲಿ ನನ್ನೊಡನೆ ಕೈ ಎದ್ದಿ ಉಣ್ಣುವವನೇ ನನಗೆ ದ್ರೋಹ ಬಗೆಯುತ್ತಾನೆ. ನರಪುತ್ರನೇನೋ ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಹೊರಟು ಹೋಗುತ್ತಾನೆ, ನಿಜ. ಆದರೆ ಅಯ್ಯೋ, ನರಪುತ್ರನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ? ಅವನು ಹುಟ್ಟದೇ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿತ್ತು ಎಂದರು. ಗುರುದ್ರೋಹಿಯಾದ ಯೂದನು ಆಗ, ಗುರುವೇ, ಅವನು ನನ್ನಲ್ಲ ತಾನೇ ಎಂದನು. ಅದಕ್ಕೆ ಯೇಸು, ಅದು ನಿನ್ನ ಬಾಯಿಂದಲೇ ಬಂದಿದೆ ಎಂದರು. ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೈವ ಸ್ತುತಿ ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ಭುಜಿಸಿರಿ, ಇದು ನನ್ನ ಶರೀರ ಎಂದರು. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಅವರಿಗೆ ಕೊಡುತ್ತಾ ಇಂತೆಂದರು, ಇದರಲ್ಲಿ ಇರುವುದನ್ನು ಎಲ್ಲರೂ ಪಾನ ಮಾಡಿ. ಇದು ನನ್ನ ರಕ್ತ, ಸಮಸ್ತ ಜನರ ಪಾಪಕ್ಷಮೆಗಾಗಿ ಸುರಿಸಲಾಗುವ ಒಡಂಬಡಿಕೆಯ ರಕ್ತ. ನಾನು ನನ್ನ ಪಿತನ ಸಾಮ್ರಾಜ್ಯದಲ್ಲಿ ದ್ರಾಕ್ಷರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನೂ ಕುಡಿಯುವುದಿಲ್ಲ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಬಳಿಕ ಅವರೆಲ್ಲರೂ ಕೀರ್ತನೆ ಹಾಡಿ ಓಲಿವ್ ಗುಡ್ಡಕ್ಕೆ ಹೊರಟರು. ಆಗ ಯೇಸು ತಮ್ಮ ಶಿಷ್ಯರಿಗೆ, ಕುರಿಗಾಹಿಯನ್ನು ಕೊಲ್ಲುವೆನು, ಕುರಿಗಳು ಚದುರುವುವು ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿದೆ. ಅದರಂತೆಯೇ ನೀವೆಲ್ಲರೂ ಇದೇ ರಾತ್ರಿ ನನ್ನಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟುವಿರಿ. ನಾನಾದರೂ ಪುನರುತ್ಥಾನ ಹೊಂದಿ ನಿಮಗಿಂತ ಮುಂದಾಗಿ ಗಲಿಲೇಯಕ್ಕೆ ಹೋಗುವೆನು ಎಂದರು. ಇದನ್ನು ಕೇಳಿದ ಪೇತ್ರನು, ಎಲ್ಲರೂ ತಮ್ಮಲ್ಲಿ ವಿಶ್ವಾಸ ಕಳೆದುಕೊಂಡು ಹಿಮ್ಮೆಟ್ಟಿದರೂ ನಾನು ಮಾತ್ರ ಎಂದಿಗೂ ಹಾಗೆ ಮಾಡುವುದಿಲ್ಲ ಎಂದು ಸಾರಿ ಹೇಳಿದನು. ಅದಕ್ಕೆ ಯೇಸು, ಇದೇ ರಾತ್ರಿ ಕೋಳಿ ಕೂಗುವ ಮೊದಲೇ ಆತನನ್ನು ನಾನು ಅರಿಯೆ ಎಂದು ನೀನು 3 ಬಾರಿ ನನ್ನನ್ನು ನಿರಾಕರಿಸುವೆ, ಇದು ಖಂಡಿತ ಎಂದರು. ಆದರೆ ಪೇತ್ರನು, ನಾನು ತಮ್ಮೊಡನೆ ಸಾಯಬೇಕಾಗಿ ಬಂದರೂ ಸರಿಯೇ, ಅವನು ಮಾತ್ರ ನಿರಾಕರಿಸೆನು ಎಂದು ನುಡಿದನು. ಅದರಂತೆಯೇ ಉಳಿದ ಶಿಷ್ಯರು ದನಿಗೂಡಿಸಿದರು. ಅನಂತರ ಯೇಸು ಸ್ವಾಮಿ ಅವರೊಡನೆ ಗೆತ್ಸೆಮನೆ ಎಂಬ ತೋಪಿಗೆ ಬಂದರು. ಅಲ್ಲಿ ಶಿಷ್ಯರಿಗೆ, ನಾನು ಅತ್ತ ಹೋಗಿ ಪ್ರಾರ್ಥನೆ ಮಾಡಿ ಬರುವವರೆಗೂ ನೀವು ಇಲ್ಲೇ ಕುಳಿತಿರಿ ಎಂದರು. ಬಳಿಕ ಪೇತ್ರನನ್ನು ಜೆಬೆದಾಯನ 2 ಕುಮಾರರನ್ನು ತಮ್ಮೊಂದಿಗೆ ಕರೆದುಕೊಂಡು ಮುಂದಕ್ಕೆ ಹೋದರು. ಅಲ್ಲಿ ಸ್ವಾಮಿ ಚಿಂತಾಕ್ರಾಂತರಾದರು, ದುಃಖ ಭರಿತರಾದರು. ನನ್ನ ಮನೋವೇದನೆ ಪ್ರಾಣ ಹಿಂಡುವಷ್ಟು ತೀವ್ರವಾಗಿದೆ. ನೀವು ಇಲ್ಲೇ ಇದ್ದು ನನ್ನೊಡನೆ ಎಚ್ಚರವಾಗಿರಿ ಎಂದರು. ಅನಂತರ ಅವರು ಅಲ್ಲಿಂದ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೆಲದ ಮೇಲೆ ಅಧೋಮುಖವಾಗಿ ಬಿದ್ದು ಪ್ರಾರ್ಥನೆ ಮಾಡಿದರು. ನನ್ನ ಪಿತನೇ, ಸಾಧ್ಯವಾದರೆ ಈ ಕಷ್ಟದ ಕೊಡವು ನನ್ನಿಂದ ದೂರವಾಗಲಿ. ಆದರೂ ನನ್ನ ಚಿತ್ತದಂತೆ ಅಲ್ಲ, ನಿಮ್ಮ ಚಿತ್ತದಂತೆಯೇ ಆಗಲಿ ಎಂದರು. ಅನಂತರ ಆ 3 ಶಿಷ್ಯರ ಬಳಿಗೆ ಬಂದು ಅವರು ನಿದ್ರಿಸುತ್ತಿರುವುದನ್ನು ಕಂಡರು. ಪೇತ್ರನನ್ನು ಉದ್ದೇಶಿಸಿ,
ಏನಿದು? ಒಂದು ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿರಲು ನಿಮ್ಮಿಂದ ಆಗದೆ ಹೋಯಿತೆ? ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮಕ್ಕೇನೋ ಆಸಕ್ತಿ ಇದೆ, ಆದರೆ ದೇಹಕ್ಕೆ ಶಕ್ತಿ ಸಾಲದು ಎಂದರು. ಎರಡನೆಯ ಬಾರಿ ಹಿಂದಕ್ಕೆ ಹೋಗಿ ಇಂತೆಂದು ಪ್ರಾರ್ಥನೆ ಮಾಡಿದರು. ನನ್ನ ಪಿತನೇ, ನಾನು ಸೇವಿಸುವ ಹೊರತು ಈ ಕಷ್ಟದ ಕೊಡ ನನ್ನಿಂದ ತೊಲಗದಾದರೆ ಅದು ನಿಮ್ಮ ಚಿತ್ತದಂತೆಯೇ ಆಗಲಿ. ಯೇಸು ಮರಳಿ ಆ ಶಿಷ್ಯರ ಬಳಿಗೆ ಬಂದಾಗ ಅವರು ಇನ್ನೂ ನಿದ್ರಾವಸ್ಥೆಯಲ್ಲಿದ್ದರು. ಅವರ ಕಣ್ಣುಗಳು ಭಾರವಾಗಿ ಇದ್ದವು. ಪುನಃ ಅವರನ್ನು ಬಿಟ್ಟು ಹಿಂದಿರುಗಿ ಮೂರನೆಯ ಬಾರಿ ಅದೇ ಮಾತುಗಳನ್ನು ಹೇಳಿ ಪ್ರಾರ್ಥಿಸಿದರು. ಅದಾದ ಬಳಿಕ ಶಿಷ್ಯರನ್ನು ಸಮೀಪಿಸಿ, ನೀವು ಇನ್ನೂ ನಿದ್ರಿಸಿ ವಿಶ್ರಮಿಸುತ್ತಾ ಇರುವಿರೋ? ಸಾಕು, ಸಮಯ ಸಮೀಪಿಸಿಬಿಟ್ಟಿತು. ನರಪುತ್ರನು ದುರ್ಜನರ ಕೈವಶವಾಗಿದ್ದಾನೆ. ಎದ್ದೇಳಿ ಹೋಗೋಣ, ನನಗೆ ದ್ರೋಹ ಬಹಿಯುವವನು ಹತ್ತಿರವೇ ಇದ್ದಾನೆ ನೋಡಿ ಎಂದರು. ಯೇಸು ಇನ್ನು ಮಾತನಾಡುತ್ತಿದ್ದ ಹಾಗೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಅಲ್ಲಿಗೆ ಬಂದನು. ಖಡ್ಗಗಳನ್ನು ಲಾಠಿಗಳನ್ನು ಹಿಡಿದಿದ್ದ ಒಂದು ದೊಡ್ಡ ಗುಂಪು ಅವನೊಂದಿಗೆ ಇತ್ತು. ಮುಖ್ಯ ಯಾಜಕರು, ಜನರ ಪ್ರಮುಖರು ಅವರನ್ನು ಕಳುಹಿಸಿದ್ದರು. ನಾನು ಯಾರಿಗೆ ಮುತ್ತಿಡುತ್ತೇನೋ ಆತನೇ ಆ ವ್ಯಕ್ತಿ, ಆತನನ್ನು ಹಿಡಿದುಕೊಳ್ಳಿ ಎಂದು ಆ ಗುರುದ್ರೋಹಿ ಅವರಿಗೆ ಮೊದಲೇ ಸೂಚನೆ ಕೊಟ್ಟಿದ್ದನು. ಅದರಂತೆಯೇ ಅವನು ಯೇಸುವಿನ ಸಮೀಪಕ್ಕೆ ನೇರವಾಗಿ ಬಂದು, ಗುರುವೇ ನಮಸ್ಕಾರ ಎಂದು ಹೇಳುತ್ತಾ ಅವರಿಗೆ ಮುತ್ತಿಟ್ಟನು. ಯೇಸು ಅವನಿಗೆ, ಮಿತ್ರ, ನೀನು ಮಾಡಬಂದ ಕಾರ್ಯವನ್ನು ಮಾಡಿ ಮುಗಿಸು ಎಂದರು. ಆಗ ಆ ಜನರು ಹತ್ತಿರಕ್ಕೆ ಬಂದು ಯೇಸುವನ್ನು ಹಿಡಿದು ಬಂಧಿಸಿದರು. ಕೂಡಲೇ ಯೇಸುವಿನ ಸಂಗಡ ಇದ್ದ ಒಬ್ಬನು ತನ್ನ ಖಡ್ಗವನ್ನು ಹಿರಿದು ಪ್ರಧಾನ ಯಾಜಕನ ಆಳನ್ನು ಹೊಡೆದು ಅವನ ಕಿವಿಯನ್ನು ಕತ್ತರಿಸಿಬಿಟ್ಟನು. ಆಗ ಯೇಸು ಅವನಿಗೆ, ನಿನ್ನ ಖಡ್ಗವನ್ನು ಹೊರಗೆ ಹಾಕು. ಖಡ್ಗ ಎತ್ತಿದವರೆಲ್ಲರೂ ಖಡ್ಗದಿಂದಲೇ ಹತರಾಗುವರು. ನಾನು ನನ್ನ ಪಿತನನ್ನು ಕೇಳಿಕೊಂಡರೆ ಅವರು ತಕ್ಷಣವೇ 12 ದಳಗಳಿಗಿಂತಲೂ ಹೆಚ್ಚು ದೇವದೂತರನ್ನು ಕಳುಹಿಸುವುದಿಲ್ಲವೆಂದು ಕೊಂಡೆಯ? ಆದರೆ ಈ ಪ್ರಕಾರವೇ ಆಗಬೇಕು ಎನ್ನುವ ಪವಿತ್ರ ಗ್ರಂಥದ ವಾಕ್ಯ ನೆರವೇರುವುದಾದರೂ ಹೇಗೆ ಎಂದರು. ಅದೇ ಸಂದರ್ಭದಲ್ಲಿ ಯೇಸು ಜನರ ಗುಂಪನ್ನು ಉದ್ದೇಶಿಸಿ, ದರೋಡೆಗಾರರನ್ನು ಹಿಡಿಯುವುದಕ್ಕೋ ಎಂಬಂತೆ ಖಡ್ಗಗಳನ್ನು ಲಾಠಿಗಳನ್ನು ಹಿಡಿದುಕೊಂಡು ನನ್ನನ್ನು ಬಂಧಿಸಲು ಬರಬೇಕಾಗಿತ್ತೇ? ನಾನು ಪ್ರತಿದಿನವೂ ಮಹಾದೇವಾಲಯದಲ್ಲಿ ಕುಳಿತು ಬೋಧನೆ ಮಾಡುತ್ತಾ ಇದ್ದೆ. ಆಗ ನೀವು ನನ್ನನ್ನು ಬಂಧಿಸಲಿಲ್ಲ. ಆದರೆ ಪವಿತ್ರ ಗ್ರಂಥದ ಪ್ರವಾದನೆಗಳು ಈಡೇರಲೆಂದೇ ಇದೆಲ್ಲ ಜರುಗುವಿದೆ ಎಂದರು. ಆಗ ಶಿಷ್ಯರೆಲ್ಲರೂ ಯೇಸುವನ್ನು ತೊರೆದು ಪಲಾಯನ ಮಾಡಿದರು. ಬಳಿಕ ಯೇಸುವನ್ನು ಬಂಧಿಸಿದವರು ಅವರನ್ನು ಪ್ರಧಾನ ಯಾಜಕ ಕಾಯಾಫನ ಬಳಿಗೆ ಕರೆದೊಯ್ದರು. ಅಲ್ಲಿ ಧರ್ಮಶಾಸ್ತ್ರಿಗಳು ಪ್ರಮುಖರು ಸಭೆ ಸೇರಿದ್ದರು. ಪೇತ್ರನಾದರೂ ದೂರದಿಂದ ಯೇಸುವನ್ನು ಹಿಂಬಾಲಿಸುತ್ತಿದ್ದನು. ಅವನು ಪ್ರಧಾನ ಯಾಜಕನ ಭವನದವರೆಗೂ ಬಂದು ಹೊರಾಂಗಣವನ್ನು ಹೊಕ್ಕು ಪಹರೆಯವರ ಜೊತೆ ಕುಳಿತುಕೊಂಡನು. ಇದೆಲ್ಲ ಹೇಗೆ ಕೊನೆಗೊಳ್ಳುವುದೆಂದು ನೋಡಬೇಕೆಂಬ ಉದ್ದೇಶ ಅವನದಾಗಿತ್ತು. ಇತ್ತ ಮುಖ್ಯ ಯಾಜಕರು, ಉಚ್ಚ ನ್ಯಾಯಸಭೆಯ ಸದಸ್ಯರೆಲ್ಲರೂ ಯೇಸುವನ್ನು ಮರಣದಂಡನೆಗೆ ಗುರಿಪಡಿಸುವ ಸಲುವಾಗಿ ಸುಳ್ಳು ಸಾಕ್ಷಿಯನ್ನು ಹುಡುಕುತ್ತಿದ್ದರು. ಹಲವಾರು ಸುಳ್ಳು ಸಾಕ್ಷಿಗಳು ಮುಂದೆ ಬಂದರು, ಆದರೂ ಸರಿಯಾದ ಒಂದು ಸಾಕ್ಷ್ಯವು ಅವರಿಗೆ ದೊರಕಲಿಲ್ಲ. ಕಡೆಗೆ 2 ಮುಂದೆ ಬಂದು, ಕೆಡವಿಬಿಟ್ಟು ಅದನ್ನು 3 ದಿನಗಳಲ್ಲಿ ಮರಳಿ ಕಟ್ಟುವ ಶಕ್ತಿ ನನಗಿದೆ ಎಂದು ಇವನು ಹೇಳಿದ್ದಾನೆ ಎಂದರು. ಆಗ ಪ್ರಧಾನ ಯಾಜಕನು ಎದ್ದು ನಿಂತು ಯೇಸುವನ್ನು ನೋಡಿ, ಈ ಜನರು ನಿನ್ನ ವಿರುದ್ಧ ತಂದಿರುವ ಆರೋಪಣೆಗಳನ್ನು ಕೇಳುತ್ತಿರುವೆಯಾ? ಇವುಗಳಿಗೆ ನಿನ್ನ ಉತ್ತರ ಏನು ಎಂದು ಪ್ರಶ್ನಿಸಿದನು. ಆದರೆ ಯೇಸು ಮೌನವಾಗಿದ್ದರು. ಜೀವಂತ ದೇವರ ಮೇಲೆ ಆಣೆರಿಸಿ ನಾನು ನಿನ್ನನ್ನು ಕೇಳುತ್ತಿದ್ದೇನೆ, ನೀನು ದೇವರ ಪುತ್ರ ಹಾಗೂ ಅಭಿಷಿಕ್ತನಾದ ಲೋಕೋದ್ಧಾರಕನು ನಮಗೆ ಹೇಳು ಎಂದನು. ಆ ಪ್ರಧಾನ ಯಾಜಕ ಅದಕ್ಕೆ ಯೇಸು, ಅದು ನಿಮ್ಮ ಬಾಯಿಂದಲೇ ಬಂದಿದೆ. ಮಾತ್ರವಲ್ಲ, ನಾನು ಹೇಳುವುದನ್ನು ಕೇಳಿ. ನರಪುತ್ರನು ಸರ್ವಶಕ್ತ ದೇವರ ಬಲಗಡೆ ಆಸೀನರಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಇನ್ನು ಮುಂದಕ್ಕೆ ಕಾಣುವಿರಿ ಎಂದರು. ಇದನ್ನು ಕೇಳಿದ್ದೇ ಪ್ರಧಾನ ಯಾಜಕನು ತನ್ನ ಉಡುಪನ್ನು ಕೋಪದಿಂದ ಹರಿದುಕೊಂಡನು. ಇವನು ದೇವದೂಷಣೆ ಆಡಿದ್ದಾನೆ.
ಇನ್ನು ನಮಗೆ ಸಾಕ್ಷಿಗಳು ಏತಕ್ಕೆ? ಇವನಾಡಿದ ದೇವದೂಷಣೆಯನ್ನು ನೀವೇ ಕೇಳಿದ್ದೀರಿ. ಈಗ ನಿಮ್ಮ ತೀರ್ಪಿನ ಏನು ಎಂದು ಕೇಳಿದನು. ಅವರು, ಇವನಿಗೆ ಮರಣದಂಡನೆ ಆಗಬೇಕು ಎಂದು ಉತ್ತರ ಕೊಟ್ಟರು. ಬಳಿಕ ಅವರು ಯೇಸುವಿನ ಮುಖದ ಮೇಲೆ ಉಗುಳಿದರು, ಅವರನ್ನು ಗುದ್ದಿದರು. ಕೆಲವರು ಅವರ ಕೆನ್ನೆಗೆ ಹೊಡೆದು, ಎಲೈ ಕ್ರಿಸ್ತ, ನಿನ್ನನ್ನು ಹೊಡೆದವರಾರು, ನಮಗೆ ಪ್ರವಾದಿಸು ಎಂದು ಹೇಳು ಎಂದರು. ಇತ್ತ ಪೇತ್ರನು ಹೊರಾಂಗಣದಲ್ಲಿ ಕುಳಿತಿದ್ದನು. ದಾಸಿಯೊಬ್ಬಳು ಆತನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನೊಂದಿಗೆ ಇದ್ದವನು ಎಂದಳು. ನೀನು ಹೇಳುವುದು ಏನೆಂದು ನನಗೆ ತಿಳಿಯದು ಎಂದು ಪೇತ್ರನು ಎಲ್ಲರ ಮುಂದೆ ನಿರಾಕರಿಸಿದನು. ಆತ ಅಲ್ಲಿಂದ ಎದ್ದು ಹೆಬ್ಬಾಗಿಲ ಬಳಿ ಬಂದಾಗ ಇನ್ನೊಬ್ಬ ದಾಸಿ ಆತನನ್ನು ಕಂಡು, ಈತ ನಜರೇತಿನ ಯೇಸುವಿನೊಂದಿಗೆ ಇದ್ದವನೇ ಎಂದು ಅಲ್ಲಿದ್ದವರಿಗೆ ತಿಳಿಸಿದಳು. ಪೇತ್ರನು, ಆ ಮನುಷ್ಯ ಯಾರೋ ನಾನರಿಯೇ ಎಂದು ಆಣೆಯಿಟ್ಟು ಇನ್ನೊಮ್ಮೆ ನಿರಾಕರಿಸಿದನು. ಸ್ವಲ್ಪ ಹೊತ್ತಾದ ಮೇಲೆ ಅಲ್ಲಿ ನಿಂತಿದ್ದವರು ಪೇತ್ರನ ಹತ್ತಿರಕ್ಕೆ ಬಂದು, ಅವರಲ್ಲಿ ಒಬ್ಬನು, ನೀನು ಮಾತನಾಡುವ ರೀತಿಯೇ ನಿನ್ನನ್ನು ತೋರಿಸಿಕೊಡುತ್ತದೆ ಎಂದು ಹೇಳಿದರು. ಆಗ ಪೇತ್ರನು ತನ್ನನ್ನೇ ಶಪಿಸಿಕೊಳ್ಳಲಾರಂಭಿಸಿ, ಆ ಮನುಷ್ಯನನ್ನು ನಾನು ಖಂಡಿತವಾಗಿ ಅರಿಯೇನು ಎಂದು ಆಣೆಯಿಟ್ಟು ಹೇಳಿದನು. ಆ ಕ್ಷಣವೇ ಕೋಳಿ ಕೂಗಿತು. ಕೋಳಿ ಕೂಗುವ ಮೊದಲೇ ಆತನನ್ನು ನಾನರಿಯೆ ಎಂದು ನನ್ನನ್ನು 3 ಬಾರಿ ನಿರಾಕರಿಸುವೆ ಎಂದ ಸ್ವಾಮಿಯ ನುಡಿ ಪೇತ್ರನ ನೆನಪಿಗೆ ಬಂದಿತು. ಆತನು ಅಲ್ಲಿಂದ ಹೊರಗೆ ಹೋಗಿ ಬಹಳವಾಗಿ ವ್ಯಥೆಪಟ್ಟು ಅತ್ತನು. ಬೆಳಗಾಯಿತು. ಎಲ್ಲ ಮುಖ್ಯಯಾಜಕರು ಜನರ ಪ್ರಮುಖರು ಸೇರಿ ಯೇಸುವನ್ನು ಕೊಲ್ಲಿಸುವುದಕ್ಕೆ ಸಮಾಲೋಚನೆ ಮಾಡಿದರು. ಅಂತೆಯೇ ಯೇಸುವಿಗೆ ಬೇಡಿ ಹಾಕಿಸಿ ಅವರನ್ನು ರಾಜ್ಯಪಾಲ ಪಿಲಾತನ ಬಳಿಗೆ ಕರೆದೊಯ್ದು ಅವನ ವಶಕ್ಕೆ ಒಪ್ಪಿಸಿದರು. ಯೇಸು ದಂಡನೆಗೆ ಗುರಿಯಾದರೆಂಬುದನ್ನು ಕಂಡು ಗುರುದ್ರೋಹಿ ಯೂದನು ಪರಿತಾಪಗೊಂಡನು. ಆ 30 ಬೆಳ್ಳಿ ನಾಣ್ಯಗಳನ್ನು ಮುಖ್ಯ ಯಾಜಕರ ಮತ್ತು ಪ್ರಮುಖರ ಬಳಿಗೆ ಮರಳಿ ತಂದನು. ನಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟು ಪಾಪ ಕಟ್ಟಿಕೊಂಡೆ ಎಂದು ಹೇಳಿದನು. ಅದಕ್ಕೆ ಅವರು, ಅದರಿಂದ ನಮಗೇನು, ಅದನ್ನು ನೀನೇ ನೋಡಿಕೊ ಎಂದು ಬಿಟ್ಟರು. ಆಗ ಅವನು ಆ ಹಣವನ್ನು ದೇವಾಲಯದಲ್ಲೇ ಎಸೆದು ಹೊರಟು ಹೋಗಿ ನೇಣು ಹಾಕಿಕೊಂಡು ಸತ್ತನು. ಮುಖ್ಯ ಯಾಜಕರು ಆ ಹಣವನ್ನು ತೆಗೆದುಕೊಂಡು, ಇದು ರಕ್ತದ ಕ್ರಮ, ಇದನ್ನು ಕಾಣಿಕೆ ಕೋಶದಲ್ಲಿ ಹಾಕುವುದು ಸರಿಯಲ್ಲ ಎಂದುಕೊಂಡರು. ಕಡೆಗೆ ಒಂದು ನಿರ್ಧಾರಕ್ಕೆ ಬಂದರು. ಪರದೇಶಿಗಳನ್ನು ಹುಳುವುದಕ್ಕೋಸ್ಕರ ಕುಂಬಾರನ ಹೊಲವನ್ನು ಆ ಹಣ ಕೊಟ್ಟು ಕೊಂಡುಕೊಂಡರು. ಈ ಕಾರಣದಿಂದಲೇ ಅದನ್ನು ನೆತ್ತರ ನೆಲ ಎಂದು ಇಂದಿಗೂ ಕರೆಯಲಾಗುತ್ತಿದೆ. ಹೀಗೆ 30 ಬೆಳ್ಳಿ ನಾಣ್ಯಗಳನ್ನೆತ್ತಿ ಸರ್ವೇಶ್ವರ ಸ್ವಾಮಿ ನನಗಿತ್ತ ಆದೇಶದಂತೆ ಕುಂಬಾರನ ಹೊಲ ಕೊಳ್ಳಲು ಅದನ್ನು ತೆತ್ತರು. ಅಮೂಲ್ಯ ವ್ಯಕ್ತಿಗೆ ಕಟ್ಟಿದ ಬೆಲೆಯದು, ಇಸ್ರಾಯೇಲ ಜನರು ಒಪ್ಪಿದ ಮೊತ್ತವದು ಎಂದು ವಚನಿಸಿದ ಪ್ರವಾದಿ ಯೆರೆಮೀಯನ ಮಾತುಗಳು ಈಡೇರಿದವು. ಯೇಸು ಸ್ವಾಮಿಯನ್ನು ರಾಜ್ಯಪಾಲನ ಮುಂದೆ ನಿಲ್ಲಿಸಿದರು. ನೀನು ಯಹೂದ್ಯರ ಅರಸನೋ ಎಂದು ರಾಜ್ಯಪಾಲ ಪ್ರಶ್ನಿಸಿದನು. ಅದಕ್ಕೆ ಯೇಸು, ಅದು ನಿನ್ನ ಬಾಯಿಂದಲೇ ಬಂದಿದೆ ಎಂದು ಮರುನುಡಿದರು. ಆದರೆ ಮುಖ್ಯ ಯಾಜಕರು ಊರ ಪ್ರಮುಖರು ಮಾಡಿದ ಅಪಾದನೆಗಳಿಗೆ ಅವರು ಏನೂ ಉತ್ತರ ಕೊಡಲಿಲ್ಲ. ಆಗ ಪಿಲಾತನು, ಇವರು ನಿನಗೆ ವಿರುದ್ಧ ಇಷ್ಟೆಲ್ಲ ಹೇಳುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೇ ಎಂದನು. ಯೇಸು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಇದರಿಂದ ರಾಜ್ಯಪಾಲನಿಗೆ ಆಶ್ಚರ್ಯವಾಯಿತು. ಪ್ರತಿ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಜನರು ಬಯಸುವ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ರಾಜ್ಯಪಾಲನ ಪದ್ಧತಿಯಾಗಿತ್ತು. ಆಗ ಬರಬ್ಬನೆಂಬ ಕುಪ್ರಸಿದ್ಧ ಕೈದಿಯೊಬ್ಬನು ಸೆರೆಯಲ್ಲಿದ್ದನು. ಹೀಗಿರಲಾಗಿ ಪಿಲಾತನು ಅಲ್ಲಿ ಕೂಡಿದ್ದ ಜನರನ್ನು ಉದ್ದೇಶಿಸಿ, ನಾನು ಯಾರನ್ನು ಬಿಡುಗಡೆ ಮಾಡಬೇಕೆನ್ನುತ್ತೀರಿ, ಬರಬ್ಬನನ್ನು ಅಥವಾ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಎಂದು ಕೇಳಿದನು. ಆ ಜನರು ಅಸೂಯೆಯಿಂದಲೇ ಯೇಸುವನ್ನು ಹಿಡಿದೊಪ್ಪಿಸಿದ್ದಾರೆಂದು ಅವನಿಗೆ ಅರಿವಾಗಿತ್ತು. ಅದು ಅಲ್ಲದೆ ಪಿಲಾತನು ನ್ಯಾಯಪೀಠದಲ್ಲಿ ಕುಳಿತಿರುವಾಗ, ನೀವು ಆ ಸತ್ಪುರುಷನ ತಂಟೆಗೆ ಹೋಗಬೇಡಿ, ಆತನ ದೆಸೆಯಿಂದ ಕಳೆದ ರಾತ್ರಿ ಕನಸಿನಲ್ಲಿ ಬಹಳ ಸಂಕಟಪಟ್ಟಿದ್ದೇನೆ ಎಂದು ಅವನ ಪತ್ನಿ ಹೇಳಿ ಕಳಿಸಿದ್ದಳು. ಇತ್ತ ಬರಬ್ಬನನ್ನು ಬಿಡುಗಡೆ ಮಾಡಿ ಯೇಸುವನ್ನು ಕೊಲ್ಲಬೇಕೆಂದು ಕೇಳಿಕೊಳ್ಳುವಂತೆ ಮುಖ್ಯ ಯಾಜಕರು ಮತ್ತು ಪ್ರಮುಖರು ಜನರನ್ನು ಪ್ರಚೋದಿಸಿದರು.
ರಾಜ್ಯಪಾಲನು ಪುನಃ ಜನರ ಗುಂಪನ್ನು ನೋಡಿ, ಈ ಇಬ್ಬರಲ್ಲಿ ಯಾರನ್ನು ನಿಮಗೆ ಬಿಟ್ಟುಕೊಡಲಿ ಎಂದು ಕೇಳಿದನು. ಅದಕ್ಕೆ ಅವರು ಎಂದು ಉತ್ತರ ಕೊಟ್ಟರು. ಆದರೆ ಕ್ರಿಸ್ತ ಎಂದು ಕರೆಯಲಾಗುವ ಯೇಸುವನ್ನು ಏನು ಮಾಡಲಿ ಎಂದು ಪಿಲಾತನು ಮರುಪ್ರಶ್ನೆ ಹಾಕಿದನು. ಅವರೆಲ್ಲರೂ ಅವನನ್ನು ಶಿಲುಬೆಗೆ ಇರಿಸಿ ಎಂದು ಉತ್ತರಿಸಿದರು. ಏಕೆ, ಇವನೇನು ಕೇಡು ಮಾಡಿದ್ದಾನೆ ಎಂದು ಪಿಲಾತನು ಕೇಳಲು, ಶಿಲುಬೆಗೆ ಇರಿಸಿ ಎಂದು ಅವರು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು. ಪಿಲಾತನು ತನ್ನ ಪ್ರಯತ್ನದಿಂದ ಏನು ಫಲಿಸುತ್ತಿಲ್ಲವೆಂದು ಅದಕ್ಕೆ ಬದಲಾಗಿ ದಂಗೆ ಏಳುವ ಸೂಚನೆ ಇದೆ ಎಂದು ಮನಗಂಡನು. ಆದುದರಿಂದ ನೀರನ್ನು ತರಿಸಿ, ಈ ನಿರಪರಾಧಿಯ ರಕ್ತಪಾತಕ್ಕೆ ಹೊಣೆ ನಾನಲ್ಲ, ಅದಕ್ಕೆ ನೀವೇ ಹೊಣೆಗಾರರು ಎಂದು ಹೇಳಿ ಜನರೆದುರಿಗೆ ಕೈ ತೊಳೆದುಕೊಂಡನು. ಅದಕ್ಕೆ ಜನರೆಲ್ಲರೂ ಅವನ ರಕ್ತ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ಇರಲಿ ಎಂದು ಕೂಗಿಕೊಂಡರು. ಬಳಿಕ ಪಿಲಾತನು ಅವರ ಇಷ್ಟದಂತೆಯೇ ಬರಬ್ಬನನ್ನು ಬಿಟ್ಟುಕೊಟ್ಟನು. ಯೇಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸಲು ಒಪ್ಪಿಸಿಬಿಟ್ಟನು. ರಾಜ್ಯಪಾಲನ ಸೈನಿಕರು ಯೇಸುವನ್ನು ರಾಜಭವನದ ಒಳಗೆ ಕರೆದೊಯ್ದರು. ಅವರ ಸೈನ್ಯ ಪಡೆಯೆಲ್ಲವೂ ಪ್ರಭುವನ್ನು ಸುತ್ತುಗಟ್ಟಿತು. ಸೈನಿಕರು ಅವರ ಉಡುಪನ್ನು ಸುಲಿದು ಕಡುಕೆಂಪು ಮೇಲಂಗಿಯನ್ನೊಂದನ್ನು ಅವರಿಗೆ ಹೊದಿಸಿದರು. ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು. ಕೈಗೆ ಒಂದು ಕೋಲನ್ನು ಕೊಟ್ಟರು. ಆಮೇಲೆ ಅವರ ಮುಂದೆ ಮೊಣಕಾಲೂರಿ, ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ಹೇಳಿ ಪರಿಹಾಸ್ಯ ಮಾಡಿದರು. ಅವರ ಮೇಲೆ ಉಗುಳಿದರು. ಆ ಕೋಲನ್ನು ಕಿತ್ತುಕೊಂಡು ತಲೆಯ ಮೇಲೆ ಹೊಡೆದರು. ಹೀಗೆ ಪರಿಹಾಸ್ಯ ಮಾಡಿ ಆದ ಮೇಲೆ ಹೊದಿಸಿದ್ದ ಮೇಲಂಗಿಯನ್ನು ತೆಗೆದುಹಾಕಿ ಅವರ ಉಡುಪನ್ನೇ ಪುನಃ ತೊಡಿಸಿದರು. ಬಳಿಕ ಅವರನ್ನು ಶಿಲುಬೆಗೇರಿಸಲು ಕರೆದೊಯ್ದರು. ಸೈನಿಕರು ಯೇಸುವನ್ನು ಕರೆದುಕೊಂಡು ಊರ ಹೊರಗೆ ಹೋಗುತ್ತಿದ್ದಾಗ ಸಿರೇನ್ ಪಟ್ಟಣದ ಸೀಮೋನ್ ಎಂಬಾತನನ್ನು ಕಂಡರು. ಯೇಸುವಿನ ಶಿಲುಬೆಯನ್ನು ಹೊತ್ತು ಬರುವಂತೆ ಅವನನ್ನು ಬಲವಂತ ಮಾಡಿದರು. ಅವರೆಲ್ಲರೂ ಗೊಲ್ಗೊಥಾ ಎಂಬ ಸ್ಥಳಕ್ಕೆ ಬಂದು ಸೇರಿದರು. ಗೊಲ್ಗೊಥಾ ಎಂದರೆ ಕಪಾಲ ಸ್ಥಳ ಎಂದು ಅರ್ಥ. ಅಲ್ಲಿ ಕಹಿ ಬೆರೆಸಿದ ದ್ರಾಕ್ಷರಸವನ್ನು ಯೇಸುವಿಗೆ ಕುಡಿಯಲು ಕೊಟ್ಟರು. ಅವರು ಅದನ್ನು ರುಚಿ ನೋಡಿ ಕುಡಿಯಲು ಇಚ್ಛಿಸಲಿಲ್ಲ. ಯೇಸುವನ್ನು ಶಿಲುಬೆಗೇರಿಸಿದ ಬಳಿಕ ಅವರ ಉಡುಪಿಗಾಗಿ ಸೈನಿಕರು ಚೀಟು ಹಾಕಿ ತಮ್ಮೊಳಗೆ ಹಂಚಿಕೊಂಡರು. ಅನಂತರ ಅಲ್ಲೇ ಕುಳಿತು ಕಾವಲು ಕಾಯುತ್ತಾ ಇದ್ದರು. ಈತ ಯೇಸು ಯಹೂದ್ಯರ ಅರಸ ಎಂದು ಬರೆದಿದ್ದ ದೋಷಾರೋಪಣೆಯ ಫಲಕವನ್ನು ಅವರ ಶಿರಸ್ಸಿನ ಮೇಲ್ಭಾಗದಲ್ಲಿ ಇಟ್ಟರು. ಯೇಸುವಿನ ಬಲಗಡೆ ಒಬ್ಬನು, ಎಡಗಡೆ ಒಬ್ಬನು, ಹೀಗೆ ಇಬ್ಬರು ಕಳ್ಳರನ್ನು ಅವರ ಸಂಗಡ ಶಿಲುಬೆಗೇರಿಸಿದರು. ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ಜನರು ತಲೆಯಾಡಿಸುತ್ತಾ, ಮಹಾ ದೇವಾಲಯವನ್ನು ಕೆಡವಿ 3 ದಿನಗಳಲ್ಲಿ ಅದನ್ನು ಮತ್ತೆ ಕಟ್ಟಬಲ್ಲವನೇ, ಈಗ ನಿನ್ನನ್ನು ನೀನೇ ರಕ್ಷಿಸಿಕೋ. ನೀನು ದೇವರ ಪುತ್ರನಾದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಮೂದಲಿಸಿದರು. ಅಂತೆಯೇ ಮುಖ್ಯಯಾಜಕರು, ಧರ್ಮಶಾಸ್ತ್ರಿಗಳು ಮತ್ತು ಪ್ರಮುಖರು, ಇವನು ಇತರರನ್ನು ರಕ್ಷಿಸಿದ, ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಇವನಿಂದಾಗದು. ಇಸ್ರಾಯೇಲಿನ ಅರಸನಂತೆ ಈಗ ಶಿಲುಬೆಯಿಂದ ಇಳಿದು ಬರಲಿ, ಆಗ ಇವನನ್ನು ನಂಬುತ್ತೇವೆ. ದೇವರಲ್ಲಿ ಭರವಸೆ ಇಟ್ಟಿದ್ದ, ತಾನು ದೇವರ ಪುತ್ರ ಎಂದು ಹೇಳಿಕೊಳ್ಳುತ್ತಿದ್ದ. ದೇವರಿಗೆ ಇಷ್ಟವಾದವನು ಇವನಾಗಿದ್ದರೆ ದೇವರೇ ಬಂದು ಇವನನ್ನು ಬಿಡುಗಡೆ ಮಾಡಲಿ ಎಂದು ಅಪಹಾಸ್ಯ ಮಾಡುತ್ತಿದ್ದರು. ಯೇಸುವಿನೊಡನೆ ಶಿಲುಬೆಗೆ ಏರಿಸಲಾಗಿದ್ದ ಕಳ್ಳರು ಕೂಡ ಅದೇ ರೀತಿ ಅಣುಕಿಸಿದರು. ಆಗ ನಡು ಮಧ್ಯಾಹ್ನ ಆಗಿನಿಂದ 3 ಗಂಟೆಯವರೆಗೂ ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಯ ಸಮಯದಲ್ಲಿ ಯೇಸು ಸ್ವಾಮಿ, ಏಲಿ ಏಲಿ ಲಾಮಾ ಸಬಕ್ತಾನಿ ಅಂದರೆ, ನನ್ನ ದೇವರೇ ನನ್ನ ದೇವರೇ, ನನ್ನನೇಕೆ ಕೈ ಬಿಟ್ಟಿರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಇದನ್ನು ಕೇಳಿ, ಇವನು ಎಲಿಯನನ್ನು ಕರೆಯುತ್ತಿದ್ದಾನೆ ಎಂದರು. ಕೂಡಲೇ ಅವರಲ್ಲೊಬ್ಬನು ಓಡಿ ಹೋಗಿ ಸ್ಪಂಜನ್ನು ತೆಗೆದುಕೊಂಡು ಬಂದು ಅದನ್ನು ಹುಳಿರಸದಲ್ಲಿ ತೋಯಿಸಿ ಒಂದು ಕೋಲಿನ ತುದಿಗೆ ಸಿಕ್ಕಿಸಿ ಯೇಸುವಿಗೆ ಕುಡಿಯಲು ಕೊಟ್ಟನು. ಮಿಕ್ಕವರು ಎಂದರು. ಯೇಸು ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿ ಅಸುನೀಗಿದರು. ಎಲ್ಲರೂ ಸ್ವಲ್ಪ ಸಮಯ ಮೊಣಕಾಲೂರೋಣ.
ಆಗ ಇಗೋ, ಮಹಾದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೆ ಇಬ್ಬಾಗವಾಗಿ ಸೀಳಿ ಹೋಯಿತು. ಭೂಮಿ ನಡುಗಿತು, ಬಂಡೆಗಳು ಸೀಳಿದವು, ಸಮಾಧಿಗಳು ತೆರೆದುಕೊಂಡವು. ನಿಧನ ಹೊಂದಿದ ಅನೇಕ ಭಕ್ತರ ದೇಹಗಳು ಜೀವಂತವಾಗಿ ಎದ್ದವು. ಹೀಗೆ ಎದ್ದವರು ಸಮಾಧಿಗಳಿಂದ ಹೊರಬಂದು ಯೇಸು ಪುನರುತ್ಥಾನ ಹೊಂದಿದ ಬಳಿಕ ಪವಿತ್ರ ನಗರಕ್ಕೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು. ಶತಾಧಿಪತಿ ಮತ್ತು ಅವನ ಸಂಗಡ ಯೇಸುವನ್ನು ಕಾಯುತ್ತಿದ್ದವರು ಭೂಕಂಪವನ್ನು ನಡೆದುದೆಲ್ಲವನ್ನು ಕಂಡು ಭಯಭ್ರಾಂತರಾದರು. ಸತ್ಯವಾಗಿಯೂ ಈತ ದೇವರ ಪುತ್ರನೇ ಸರಿ ಎಂದರು. ಯೇಸುವನ್ನು ಗಲಿಲಿಯಾದಿಂದ ಹಿಂಬಾಲಿಸಿ ಬಂದಿದ್ದ ಹಾಗೂ ಅವರ ಸೇವೆ ಮಾಡಿದ ಮಹಿಳೆಯರು ಅಲ್ಲಿದ್ದರು. ಅವರು ಇದೆಲ್ಲವನ್ನು ದೂರದಿಂದ ನೋಡುತ್ತಾ ಇದ್ದರು. ಅವರಲ್ಲಿ ಮಗ್ದಳದ ಮರಿಯಳು ಮತ್ತು ಜೆಬೆದಾಯನ ಮಕ್ಕಳ ತಾಯಿ ಇದ್ದರು. ಸಂಜೆಯಾಯಿತು. ಅರಿಮತಾಯ ಊರಿನ ಜೋಸೆಫ್ ಎಂಬ ಧನವಂತನು ಅಲ್ಲಿಗೆ ಬಂದನು. ಈತನು ಸಹ ಯೇಸುವಿನ ಶಿಷ್ಯನಾಗಿದ್ದನು. ಈತ ಪಿಲಾತನ ಬಳಿಗೆ ಹೋಗಿ ಯೇಸುವಿನ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಬೇಡಿದನು. ಪಿಲಾತನು ಅದನ್ನು ಅವನಿಗೆ ಕೊಡುವಂತೆ ಅಪ್ಪಣೆ ಮಾಡಿದನು. ಜೋಸೆಫ್ ಅದನ್ನು ತೆಗೆದುಕೊಂಡು ಶುದ್ಧವಾದ ನಾರುಮಡಿ ವಸ್ತ್ರದಿಂದ ಸುತ್ತಿದನು. ತನಗೆಂದು ಬಂಡೆಯಲ್ಲಿ ಕೊರೆಯಲಾಗಿದ್ದ ಹೊಸ ಸಮಾಧಿಯಲ್ಲಿ ಅದನ್ನು ಇರಿಸಿದನು. ಆ ಸಮಾಧಿಯ ದ್ವಾರಕ್ಕೆ ಒಂದು ದೊಡ್ಡ ಕಲ್ಲನ್ನು ಉರುಳಿಸಿ ಹೊರಟು ಹೋದನು. ಮಗ್ದಳದ ಮರಿಯಳು ಮತ್ತು ಆ ಇನ್ನೊಬ್ಬ ಮರಿಯಳು ಅಲ್ಲೇ ಸಮಾಧಿಗೆ ಎದುರಾಗಿ ಕುಳಿತುಕೊಂಡಿದ್ದರು. ಮಾರನೆಯ ದಿನ, ಅಂದರೆ ಸಿದ್ಧತೆಯ ದಿನ ಕಳೆದ ಮೇಲೆ ಮುಖ್ಯ ಯಾಜಕರು ಮತ್ತು ಫರಿಸಾಯರು ಕೂಡಿ ಪಿಲಾತನ ಬಳಿಗೆ ಬಂದರು. ಸ್ವಾಮಿ, ಆ ಮೋಸಗಾರ ಬದುಕಿದ್ದಾಗ 3 ದಿನಗಳಾದ ಮೇಲೆ ನಾನು ಪುನರ್ಜೀವಿತವಾಗಿ ಏಳುವೆನು ಎಂದು ಹೇಳಿದ್ದು ನಮಗೆ ಜ್ಞಾಪಕದಲ್ಲಿದೆ. ಆದ್ದರಿಂದ 3ನೇ ದಿನದ ತನಕ ಅವನ ಸಮಾಧಿಗೆ ಭದ್ರವಾದ ಕಾವಲಿರಿಸಲು ಅಪ್ಪಣೆಯಾಗಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿದ್ದಾನೆ ಎಂದು ಜನರಿಗೆ ಹೇಳಬಹುದು. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯದೇ ಕಡು ಮೋಸವಾದೀತು ಎಂದು ಕೇಳಿಕೊಂಡರು. ಪಿಲಾತನು ಅವರಿಗೆ, ಕಾವಲುಗಾರರು ಇದ್ದಾರಲ್ಲವೇ, ಹೋಗಿ ನಿಮಗೆ ಬೇಕಾದಂತೆ ಭದ್ರಪಡಿಸಿಕೊಳ್ಳಿ ಎಂದನು. ಅವರು ಹೋಗಿ ಸಮಾಧಿಯ ಕಲ್ಲಿಗೆ ಮುದ್ರೆ ಹಾಕಿ ಕಾವಲಿರಿಸಿ ಸಮಾಧಿಯನ್ನು ಸುಭದ್ರಪಡಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಕ್ಯಾಟಕಿಸಮ್ ಆಫ್ ದ ಕ್ಯಾಥಲಿಕ್ ಚರ್ಚ್ 560ರಲ್ಲಿ ಒಂದು ವಿಷಯ ಹೇಳ್ತಾರೆ. ಏನಂತ ಹೇಳಿದ್ರೆ, ಗರಿಗಳ ಭಾನುವಾರದಿಂದ ಈ ಗರಿಗಳ ಭಾನುವಾರನ ಆಚರಿಸಿದ ನಂತರ ನಾವು ಪವಿತ್ರ ವಾರವನ್ನು ಪ್ರಾರಂಭಿಸುತ್ತೇವೆ. ಪವಿತ್ರ ವಾರವನ್ನು ಪ್ರಾರಂಭಿಸುತ್ತೇವೆ. ಇವತ್ತು ಶುಭ ಸಂದೇಶ ಪ್ರಭು ಯೇಸು ಸ್ವಾಮಿಯ ಆ ಪಾಡು, ಯಾತನೆ, ಮರಣ, ಸಮಾಧಿವರೆಗೆ ಓದಿದ್ದೀವಿ. ಇವತ್ತು ಅನೇಕ ವಿಷಯಗಳು ನಾನು ನಿಮ್ಮಲ್ಲಿ ಹಂಚ್ಕೋಬೇಕು ಅಂತ ಆಸೆ ಇತ್ತು. ಆದರೆ ಒಂದೇ ಒಂದು ವಿಷಯವನ್ನು ಮಾತ್ರ ನಿಮ್ಮ ಧ್ಯಾನಕ್ಕೆ ಮುಂದಿಡ್ತೀನಿ. ಏನಂತ ಹೇಳಿದ್ರೆ, ಲತಿನ್ ಭಾಷೆಯಲ್ಲಿ ಒಂದು ವಾಕ್ಯ ಇದೆ. ಏನಂತ ಹೇಳಿದ್ರೆ, ಫ್ಲೇವಿತ್ ಸೂಪರ್ ಇಲ್ಲಾಮ್. ಫ್ಲೇವಿತ್ ಸೂಪರ್ ಇಲ್ಲಾಮ್. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಕೊನೆಗೆ ಹೇಳ್ತೀನಿ ಏನಂತ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಜೆರುಸಲೇಂ ಪಟ್ಟಣಕ್ಕೆ ಪ್ರವೇಶಿಸುತ್ತಾರೆ. ಯಾಕೆ ಜೆರುಸಲೇಂ? ಇಸ್ರಾಯೇಲ್ ನಾಡಿನಲ್ಲಿ ಅನೇಕ ಪಟ್ಟಣಗಳಿವೆ, ಅವಕ್ಕೆಲ್ಲ ಹೋಗಲಿಲ್ಲ. ಜೆರುಸಲೇಂಗೆ ಯಾಕೆ ಹೋಗ್ತಾರೆ? ಪ್ರವಚನ ಹೇಳಲಾಗಿದೆ. ಆ ಪ್ರವಚನದಲ್ಲಿ ಜೆರುಸಲೇಮೇ ನಿನ್ನತ್ತ ನಿನ್ನ ರಾಜನು ಬರುವನು. ಯಾಕೆ ಜೆರುಸಲೇಂ? ಪ್ರೀತಿಯ ಸಹೋದರ ಸಹೋದರಿಯರೇ, ಜೆರುಸಲೇಮ್ ಏನು ದೊಡ್ಡ ಪಟ್ಟಣವೇನೂ ಅಲ್ಲ. ಅದು ಪ್ರಾರಂಭವಾದಾಗ 15 ಎಕರೆ. 1 ಎಕರೆ ಎಷ್ಟು ಬರುತ್ತೆ? 40,000 ಸ್ಕ್ವೇರ್ ಫೀಟ್ ಅಲ್ವಾ? ಅಥವಾ 40
ಗುಂಟೆ ಅಷ್ಟೇ. ಆ ಥರ 15 ಪಟ್ಟು. ಇಲ್ಲಿ ವಾಸವಾಗಿದ್ದು ಯಾರು ಅಂತ ಹೇಳಿದ್ರೆ ಮೆಲ್ಕಿಸೆದೇಕ್. ಜೆರುಸಲೇಮನ್ನ ಸಲೇಮ್ ಅಂತ ಕರೀತಿದ್ರು. ಸಲೇಮ್ ಅಂದರೆ ಸಮಾಧಾನ. ಸಮಾಧಾನ. ಈಜಿಪ್ಟ್ ಪುಸ್ತಕಗಳಲ್ಲಿ ಜೆರುಸಲೇಮನ್ನು ಯೆರೂಸಲೇಮುಮ್ ಎಂಬುದಾಗಿ ಕರೀತಿದ್ರು. ಆವಾಗ ಅರ್ಥ ಏನು ಅಂತ ಹೇಳಿದ್ರೆ ಇದು ಸಮಾಧಾನದ ಪಟ್ಟಣ. ಅಬ್ರಹಾಮನ ಜೀವನದಲ್ಲಿ 2 ಮುಖ್ಯವಾದ ಘಟನೆಗಳು ಈ ಸ್ಥಳದಲ್ಲಿ ನೆರವೇರುತ್ತವೆ. ಏನಂತ ಹೇಳಿದ್ರೆ, ಆತನು ಯುದ್ಧಗಳನ್ನು ಗೆದ್ದಾಗ ಈ ಒಂದು ಗುರುವು ರಾಜರೂ ಆದ ಮೆಲ್ಕಿಸೆದೇಕ್ ಈತನನ್ನ ಸಂಧಿಸಿ ತನ್ನ ಕಾಣಿಕೆಯನ್ನು ಸಮರ್ಪಿಸುತ್ತಾನೆ. ಈ ಯಾಜಕನು ಅಬ್ರಹಾಮನಿಗೆ ರೊಟ್ಟಿ ಮತ್ತು ರಸವನ್ನು ಕೊಡುತ್ತಾನೆ. ಪ್ಲೇಸ್ ಆಫ್ ಪೀಸ್. 2ನೇ ಬಾರಿಗೆ ಅಬ್ರಹಾಮ ತನ್ನ ಸ್ವಂತ ಮಗನಾದ ಇಸಾಕನನ್ನು ಬಲಿಯನ್ನು ಅರ್ಪಿಸುವುದಕ್ಕೆ ಮೊರೆಯ ಬೆಟ್ಟಕ್ಕೆ ಹೋಗ್ತಾನೆ. ಎಲ್ಲಿದೆ ಅದಂತ ಹೇಳಿದ್ರೆ ಜೆರುಸಲೇಮ್ ಪಕ್ಕ. ಪ್ರೀತಿಯ ಸಹೋದರ ಸಹೋದರಿಯರೇ, ಅದಾದ ನಂತರ ದಾವೀದ ರಾಜ ಏನು ಮಾಡ್ತಾನೆ, ಈ ಒಂದು ಸ್ಥಳವನ್ನು ತನ್ನ ರಾಜ್ಯಕ್ಕೆ ಮುಖ್ಯ ಕ್ಯಾಪಿಟಲ್ ಸಿಟಿ ಎಂಬುದಾಗಿ ಘೋಷಣೆ ಮಾಡಿ ಅಲ್ಲಿ ತನ್ನ ಅರಮನೆಯನ್ನು ಕಟ್ತಾನೆ. ಅದಾದ ನಂತರ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಸಮಯ ಇಲ್ಲ. ಯಾರಿಗಾದರೂ ಎಲ್ಲಾದರೂ ಓಕೆ ಇದನ್ನು ನಾನು ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಮನೆಗೆ ಹೋಗಿ ಗೂಗಲ್ ಔಟ್ ಮಾಡಿಕೊಟ್ಟು. ಓಕೆ, ಆ ಸ್ಥಳದಲ್ಲಿ ಸಾಲಮೋನ್ ಒಂದು ದೇವಾಲಯವನ್ನು ಕಟ್ಟುತ್ತಾನೆ. ಅದಕ್ಕೆ ಮುಂಚೆ ದಾವೀದ ರಾಜ ಈ ಒಂದು ಜೆರುಸಲೇಮ್ ಪಟ್ಟಣಕ್ಕೆ ಮಂಜೂಷದ ಪೆಟ್ಟಿಗೆಯನ್ನು ತರುತ್ತಾನೆ. ತಂದು ದೇವರ ಪ್ರಸನ್ನತೆ ಇಲ್ಲಿದೆ ಎಂಬುದಾಗಿ ಆತನನ್ನು ಘೋಷಿಸುತ್ತಾನೆ. ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ದ ಪ್ಲೇಸ್ ಆಫ್ ಪೀಸ್. ಪ್ರೆಸೆನ್ಸ್ ಆಫ್ ಗಾಡ್ ಇಸ್ ದ ಪ್ಲೇಸ್ ಆಫ್ ಪೀಸ್. ದೇವರು ಸಾಲಮೋನನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅಲ್ಲಿ ಮಹಾದೇವಾಲಯವನ್ನು ಕಟ್ಟುವುದಕ್ಕಾಗಿ ಸಾಲಮೋನ್ ರಾಜ ಒಂದು ಸುಂದರವಾದ ದೇವಾಲಯವನ್ನು ಕಟ್ಟಿ ಈ ಮಂಜೂಷದ ಪೆಟ್ಟಿಗೆಯನ್ನು ಆ ದೇವಾಲಯದಲ್ಲಿ ಇರಿಸಿ, ಇಸ್ರಾಯೇಲ್ ಜನಾಂಗವೇ ಕೇಳಿ, ದೇವರ ಪ್ರಸನ್ನತೆ ಇಲ್ಲಿದೆ, ನಿನ್ನ ಪಾಪ ಕ್ಷಮೆಗಾಗಿ ನೀನು ಇಲ್ಲಿ ಬಲಿಯರ್ಪಣೆ ಅರ್ಪಿಸಬೇಕು, ದೇವರ ಕ್ಷಮೆಯನ್ನು ಪಡೆಯಬೇಕು, ದೇವರನ್ನು ಆರಾಧಿಸಬೇಕು. ಆದ ಕಾರಣ ವರ್ಷದಲ್ಲಿ ನೀನು ಆಚರಿಸುವ ಹಬ್ಬಗಳನ್ನು ಕುಟುಂಬದೊಂದಿಗೆ ಜೆರುಸಲೇಮ್ ಪಟ್ಟಣದಲ್ಲಿ ಆಗಬೇಕು ಎನ್ನುವುದನ್ನು ಅಲ್ಲಿ ಸ್ಥಾಪಿಸಿದರು. ಹೀಗೆ ಈ ಧಾರ್ಮಿಕ ವಿಷಯಗಳ, ಆಧ್ಯಾತ್ಮಿಕ ವಿಷಯಗಳ ಮಧ್ಯಸ್ಥಿಕೆಯನ್ನು ಜೆರುಸಲೇಮ್ ಪಡೆಯುತ್ತೆ. ಆದ ಕಾರಣ ಜೆರುಸಲೇಮ್ ತುಂಬ ಪವಿತ್ರವಾದ ಒಂದು ಪಟ್ಟಣವಾಗುತ್ತೆ. ಆದರೆ ಆ ಪಟ್ಟಣ ಪವಿತ್ರವಾಗಿ ಇರಲಿಲ್ಲ. 587ನೇ ಇಸ್ವಿನಲ್ಲಿ ನೆಬುಕದ್ನೆಜಾರ್ ಏನು ಮಾಡ್ತಾನೆ, ಇಸ್ರಾಯೇಲ್ ವಿರುದ್ಧ ಯುದ್ಧ ಮಾಡಿ ಜೆರುಸಲೇಮನ್ನು ಸುಟ್ಟು ಹಾಕುತ್ತಾನೆ, ದೇವಾಲಯವನ್ನು ಸುಟ್ಟು ಹಾಕ್ತಾನೆ. ಅದಾದ ನಂತರ ಸೈರಸ್ ಅಪ್ಪನೆಯೊಂದಿಗೆ ಮತ್ತೆ ಇನ್ನೊಂದು ದೇವಾಲಯವನ್ನು ಕಟ್ಟುತ್ತಾರೆ. ಅಲ್ಲಿ ತಮ್ಮ ಆಧ್ಯಾತ್ಮಿಕ ಪಯಣವನ್ನು ಮುಂದುವರಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಪದೇ ಪದೇ ಈ ವಿಷಯಗಳು ಯಾಕೆ ನೆರವೇರುತ್ತವೆ ಅಂತ ಹೇಳಿದ್ರೆ, ಸಮಾಧಾನದ ಪಟ್ಟಣವಾಗಿರುವ ಜೆರುಸಲೇಮ್ ಸಮಾಧಾನವನ್ನು ಕೊಡಬೇಕಾಗಿತ್ತು, ದೇವರ ಪ್ರಸನ್ನತೆಯನ್ನು ಕೊಡಬೇಕಾಗಿತ್ತು. ಯಾವಾಗ ಈ ವಿಷಯಗಳು ನೆರವೇರುವುದಿಲ್ಲವೋ ಆಗ ಅದರ ನಾಶ ಅದರ ಕೈಯಲ್ಲೇ ಇರುತ್ತದೆ ಎನ್ನುವುದನ್ನು ಸೂಚಿಸುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಮುಖ್ಯತ್ವವನ್ನು ಹೊಂದಿದಂತಹ ಈ ಪಟ್ಟಣಕ್ಕೆ ಯೇಸು ಸ್ವಾಮಿ ಪ್ರವಚನಗಳು ನೆರವೇರುವ ಹಾಗೆ ತನ್ನ ಶಿಷ್ಯರೊಂದಿಗೆ ಈ ಒಂದು ಪಟ್ಟಣವನ್ನು ಪ್ರವೇಶಿಸುತ್ತಾರೆ. ಅದನ್ನು ಇವತ್ತು ನಾವು ಆಚರಣೆ ಮಾಡ್ತೀವಿ. ಈ ಒಂದು ಯೇಸು ಸ್ವಾಮಿಯ ಪಯಣದಲ್ಲಿ
ಮೂರು ಮುಖ್ಯವಾದ ವಿಷಯಗಳನ್ನು ನಾವು ಗಮನಿಸಬೇಕು. ಏನಂತ ಹೇಳಿದ್ರೆ, ಮೊದಲನೇದಾಗಿ ಅವರು ರಾಜರು. ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ 5,000 ಜನಕ್ಕೆ ಆಹಾರವನ್ನು ಕೊಟ್ಟಾಗ, ರೊಟ್ಟಿಯನ್ನು ಮುರಿದು ಕೊಟ್ಟಾಗ ಜನ ಏನು ಹೇಳ್ತಾರೆ, ಸ್ವಾಮಿ ನೀವು ನಮ್ಮ ರಾಜರಾಗಬೇಕು ಎಂಬುದಾಗಿ ಅವರನ್ನು ರಾಜರನ್ನಾಗಿ ಮಾಡಲು ಹೋದಾಗ ಯೇಸು ಸ್ವಾಮಿ ನಿಮ್ಮ ಪದವಿ ನನಗೆ ಬೇಕಾಗಿಲ್ಲ ಅಂಥೇಳಿ ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತಾರೆ. ಆದರೆ ಇವತ್ತು ನಾನು ಜೆರುಸಲೇಮನ್ನು ಪ್ರವೇಶಿಸಬೇಕು ಎಂಬುದಾಗಿ ಅವರು ಸ್ವ ಇಚ್ಛೆಯಿಂದ ಮುಂದಕ್ಕೆ ಬರ್ತಾರೆ. ಕಾರಣ ಏನಂತ ಹೇಳಿದ್ರೆ, ಸಂತ ಯೋಹಾನನು ಬರೆದ ಶುಭ ಸಂದೇಶದ ಪ್ರಕಾರ ನಾನು ಹೇಳುವುದಾದರೆ, ಅವರಿಗೆ ಸಮಯ ಬಂದಿದೆ. ಅವರು ಸಂತೋಷವಾಗಿ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಲು ಜೆರುಸಲೇಮನ್ನು ಪ್ರವೇಶಿಸುತ್ತಾರೆ. ಒಂದು. ಎರಡನೇದು, ಯೇಸು ಸ್ವಾಮಿ ರಾಜನಾಗಿ ಈ ಜೆರುಸಲೇಮ್ ಪಟ್ಟಣಕ್ಕೆ ಪ್ರವೇಶಿಸಿದಾಗ ಕುದುರೆ ಮೇಲೆ ಹೋಗಲಿಲ್ಲ, ಕತ್ತೆ ಮೇಲೆ ಹೋದರು. ಯಾಕೆ? ತಾಳ್ಮೆ. ಇಟ್ಸ್ ಅ ಹ್ಯುಮಿಲಿಟಿ, ಸೈನ್ ಆಫ್ ಹ್ಯುಮಿಲಿಟಿ. ಕುದುರೆ ಮೇಲೆ ಹೋಗೋದು ಯಾರು? ರಾಜರು. ಯುದ್ಧಗಳನ್ನು ಗೆದ್ದು ಅಹಂಕಾರದಿಂದ ಅವರ ಪಟ್ಟಣವನ್ನು ಪ್ರವೇಶಿಸುವಾಗ ಆಡಂಬರದಿಂದ ಕುದುರೆ ಮೇಲೆ ಅವರು ತಮ್ಮ ಪಟ್ಟಣಕ್ಕೆ ಪ್ರವೇಶಿಸಿದ್ರು. ಆದರೆ ಯೇಸು ಸ್ವಾಮಿ ಆ ಥರ ಮಾಡಲಿಲ್ಲ, ಕತ್ತೆ ಮೇಲೆ ಬಂದರು. ಕಾರಣ, ಐ ಆಮ್ ಅ ಹಂಬಲ್ ಸರ್ವೆಂಟ್ ಆಫ್ ಗಾಡ್. ಎರಡನೇದಾಗಿ, ಜನ ಎಲ್ಲ ಏನು ಮಾಡ್ತಿದ್ರು? ಒಲಿವ್ ಗುಡ್ಡದಲ್ಲಿ ಆ ಮರದ ರೆಂಬೆಗಳನ್ನು ಕಿತ್ತು ಮುರಿದು ಅವರ ಹಾದಿಯಲ್ಲೇ ಹಾಕ್ತಿದ್ರು, ತಮ್ಮ ಬಟ್ಟೆಗಳನ್ನು ಬಿಚ್ಚಿ ಅವರ ಹಾದಿಯಲ್ಲೇ ಹಾಕ್ತಿದ್ರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಟ್ಸ್ ಅ ಸೈನ್ ಆಫ್ ಜಾಯ್. ಸಂತೋಷ. ಯಾರೋ ಒಬ್ರು ಬರ್ತಾ ಇದ್ದಾರೆ, ಏನಕ್ಕೆ ಬರ್ತಾರೆ ಅದು ಮುಖ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಜನ ಹೇಳ್ತಾರೆ, ಇವರು ನಮ್ಮನ್ನು ಬಿಡುಗಡೆ ಮಾಡಲು ಬಂದಿದ್ದಾರೆ. ಎಲ್ಲಿಂದ? ರೋಮ್ ಚಕ್ರವರ್ತಿಯ ಆಡಳಿತದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾರೆ. ದೇರ್ಫೋರ್ ದೇ ಆರ್ ಹ್ಯಾಪಿ ಓವರ್ ಜಾಯ್. ಎಲ್ಲರೂ ಕರೀತಾರೆ ಸಂತೋಷವಾಗಿ. ಅಲ್ಲಿ ದೇವರ ನಾಮದಲ್ಲಿ ಬರುವವರು ಧನ್ಯರು. ಹೊಸಾನ, ದಾವೀದ ಕುಲಪುತ್ರನೇ ಹೊಸಾನ. ಇದರಲ್ಲಿ ಎರಡು ವಿಷಯ ಇದೆ. ಒಂದು ಘೋಷಣೆ, ಎರಡನೆಯದು ಪ್ರಾರ್ಥನೆ. ಪ್ರಾರ್ಥನೆ ಏನಂತ ಹೇಳಿದ್ರೆ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ, ನಮ್ಮಲ್ಲೆಲ್ಲರನ್ನು ಬಿಡುಗಡೆ ಮಾಡಿ ಆ ಸ್ವತಂತ್ರ ನಾಡನ್ನು ನಮ್ಮ ಕರಕ್ಕೆ ಕೊಡಿ ಎಂಬುದಾಗಿ ಅವರನ್ನು ಬರಮಾಡಿಕೊಳ್ಳುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಮೂರು ವಿಷಯಗಳು ನೆರವೇರುವ ಹಾಗೆ ಯೇಸು ಸ್ವಾಮಿ ಒಳಗೆ ಬರ್ತಾರೆ. ಇದಾದ ನಂತರ ಏನಾಗುತ್ತೆ ಅದು ಮುಖ್ಯ. ಯೇಸು ಸ್ವಾಮಿ ಪ್ರವೇಶಿಸಿದ ನಂತರ ಏನಾಗುತ್ತೆ? ಜೆರುಸಲೇಮ್ ದೇವಾಲಯಕ್ಕೆ ಹೋಗ್ತಾರೆ. ಜೆರುಸಲೇಮ್ ದೇವಾಲಯಕ್ಕೆ ಹೋಗಿ ಅಲ್ಲಿ ನಡೆಯುವ ಅನಾಚಾರಗಳನ್ನು ನೋಡಿ, ಇದೇನು ನನ್ನ ನನ್ನ ತಂದೆಯ ಆಲಯವೋ ಅಥವಾ ಸಂತೆ ಬೀದಿನ ಅಂಥೇಳಿ ಅಲ್ಲಿರುವವ್ರನ್ನೆಲ್ಲರೂ ಕೆಡವಾಕಿ ಒಡೆದು ಹೊರಗೆ ಕಳಿಸ್ತಾರೆ. ಇಟ್ಸ್ ಅ ಸೈನ್ ಜೆರುಸಲೇಮ್ ಹಸ್ ಲಾಸ್ಟ್ ಇಟ್ಸ್ ಪೀಸ್. ಜೆರುಸಲೇಮ್ ಸಮಾಧಾನವನ್ನು ಕಳೆದುಕೊಂಡಿದೆ, ಕಳ್ಳರ ಗುಹೆ ಆಗಿದೆ, ದೇವರ ಮನೆಯಲ್ಲ. ಆದ ಕಾರಣ ಜೆರುಸಲೇಮ್ ನಿನಗೆ ಮನ ಪರಿವರ್ತನೆ ಬೇಕು ಎನ್ನುವ ಸತ್ಯವನ್ನು ಸೂಚಿಸುವ ಹಾಗೆ ಜೆರುಸಲೇಮ್ ದೇವಾಲಯವನ್ನು ಪರಿಶುದ್ಧಗೊಳಿಸುತ್ತಾರೆ. ಅದಾದ ನಂತರ ಯೇಸು ಸ್ವಾಮಿ ಆ ಸ್ಥಳವನ್ನು ಬಿಟ್ಟು ಜೆರುಸಲೇಮಿನಿಂದ ಹೊರಗೆ ನಿಂತು ಜೆರುಸಲೇಮನ್ನು ನೋಡಿ ಕಣ್ಣೀರಿಡುತ್ತಾರೆ. ಫ್ಲೇವಿತ್ ಸೂಪರ್ ಇಲ್ಲಾಮ್, ಫ್ಲೇವಿತ್ ಸೂಪರ್ ಇಲ್ಲಾಮ್. ಜೆರುಸಲೇಮೇ ನೀನು ಸಮಾಧಾನದ ಪಟ್ಟಣ. ಜೆರುಸಲೇಮೇ ನನ್ನ ತಂದೆಯಾದ ದೇವರು ತನ್ನ ಪ್ರಸನ್ನತೆಯನ್ನು ಏರ್ಪಡಿಸಿದಂತಹ ಪಟ್ಟಣ. ನೀನು ಪಾಪಗಳನ್ನು ಧರಿಸಿಕೊಂಡು ನನ್ನ ತಂದೆಯ ಪುತ್ರನನ್ನು ಬರಬೇಕಾದರೆ ಅವನನ್ನು ಕೊಲೆ ಮಾಡಲು ನೀನು ಸಿದ್ಧನಾಗಿರುವೆ. ಎಂತಹ ನೀಚ ಜೀವನವಾಗಿದೆ ನಿನ್ನದು ಎಂಬುದಾಗಿ ಯೇಸು ಸ್ವಾಮಿ ಜೆರುಸಲೇಮನ್ನು ನೋಡಿ ಕಣ್ಣೀರಿಟ್ಟು ಅಳುತ್ತಾರೆ. ಫ್ಲೇವಿತ್ ಸೂಪರ್ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಹಾಗೇ ಮಾಡ್ತಾರೆ. ಫ್ಲೇವಿತ್ ಸೂಪರ್ ಇಲ್ಲ. ದೇವರು ಆಯ್ಕೆ ಮಾಡಿಕೊಂಡಿರುವಂತಹ ಈ ಜೆರುಸಲೇಮ್ ಎನ್ನುವ ಆಲಯ, ದೇವರು ವಾಸವಾಗಿರುವ ಜೆರುಸಲೇಮ್ ಎನ್ನುವ ದೇಹ
ಪಾಪ, ದುರಾಸೆ, ಮೋಸ, ವಂಚನೆ, ಕಳ್ಳತನ ಇಂತಹ ವಿಷಯಗಳಿಂದ ನಾವು ಕೆಟ್ಟು ಹೋಗಿರುವಾಗ ಜೀಸಸ್ ವೀಪ್ಸ್ ಅಟ್ our presence. And therefore ಯೇಸು ಸ್ವಾಮಿ ಹೇಗೆ ಪವಿತ್ರ ಆಲಯವನ್ನು ಪರಿಶುದ್ಧಗೊಳಿಸಿದರೋ ಅದೇ ರೀತಿ ನಾವು ಕೂಡ ಪರಿಶುದ್ಧರಾಗಬೇಕು. ನಾನು ಹೇಳಿದೆ, ಈ ಗರಿಗಳ ಭಾನುವಾರವನ್ನು ಆಚರಿಸಿದ ನಂತರ ನಾವು ಪವಿತ್ರ ವಾರವನ್ನು ಆಚರಿಸ್ತೀವಿ. ಪವಿತ್ರ ವಾರ ಅಂತ ಹೇಳಿದ್ರೆ ಯೇಸು ಸ್ವಾಮಿಯ ಆ ಪವಿತ್ರತೆ ಅದಲ್ಲ. ಯೇಸು ಸ್ವಾಮಿ ಪವಿತ್ರರು, ಪರಿಶುದ್ಧರು. ಪ್ರತಿ ಬಲಿ ಪೂಜೆಯಲ್ಲಿ ಹೇಳ್ತೀವಿ, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು. ಆ ಪರಿಶುದ್ಧರನ್ನ ಸ್ವೀಕರಿಸುವ ನಾವು ಪರಿಶುದ್ಧರಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಯೇಸು ಸ್ವಾಮಿ ನಮ್ಮನ್ನು ಕುರಿತು ಕಣ್ಣೀರಿಡುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಅವರ ಯಾತನೆಯಲ್ಲಿ ಪಾಲ್ಗೊಳ್ಳುವ ಪ್ರಯತ್ನವನ್ನು ಮಾಡುವ ನಾವು, ನಮ್ಮ ಹೆಜ್ಜೆಗಳನ್ನು ಮುಂದಿಡುವ ನಾವು, ನಮ್ಮ ಆತ್ಮವನ್ನು ಒಂದಷ್ಟು ಮಟ್ಟಿಗೆ ಪರಿಶೀಲಿಸಿ ಅದನ್ನು ಪರಿಶುದ್ಧಗೊಳಿಸೋಣ. ಲೆಟ್ ಅಸ್ ನಾಟ್ ಮೇಕ್ ಜೀಸಸ್ ವೀಪ್ ಅಟ್ ಅವರ್ ಲೈಫ್. ನಮ್ಮಿಂದ ಯೇಸು ಸ್ವಾಮಿ ಮತ್ತೆ ಅಳೋದು ಬೇಡ, ಮತ್ತೆ ಅಳೋದು ಬೇಡ. ಯೇಸು ಸ್ವಾಮಿ ಹೇಳಿದರೆ 15ನೇ ಅಧ್ಯಾಯ ಲೂಕನ ಬರೆದ ಶುಭ ಸಂದೇಶ, ಒಬ್ಬ ಪಾಪಿಯ ಮನ ಪರಿವರ್ತನೆಯಲ್ಲಿ ಆನಂದವಿದೆ ಎಂಬುದಾಗಿ. ಇವತ್ತು ಲೆಟ್ ಅಸ್ ನಾಟ್ ಮೇಕ್ ಜೀಸಸ್ ವೀಪ್, ಲೆಟ್ ಅಸ್ ಮೇಕ್ ಜೀಸಸ್ ಸ್ಮೈಲ್. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ನಿಜವಾದ ಮನ ಪರಿವರ್ತನೆ ಹೊಂದಿ ಈ ಪವಿತ್ರ ವಾರದಲ್ಲಿ ನಮ್ಮನ್ನೇ ಪರಿಶುದ್ಧರಾಗಿ ಮಾರ್ಪಡಿಸುತ್ತಾ ಇನ್ನು ಮುಂದೆ ಬರುವ ದಿನಗಳಲ್ಲಿ ಅವರೊಂದಿಗೆ ಪರಿಶುದ್ಧತೆಯನ್ನು ಅನುಭವಿಸಿ ಶಾಂತಿ ಸಮಾಧಾನವಾದ ಜೆರುಸಲೇಮ್ ಆಲಯವನ್ನು ನಾವು ಪ್ರತಿಬಿಂಬಿಸುವ ಸೌಭಾಗ್ಯವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ.